ನಮ್ಮ ದೇಶದ ಹೃದಯದಲ್ಲಿ ಹೊಸ ಕನಸುಗಳು ಹುಟ್ಟುವ ಸ್ಥಳ. ನಮ್ಮ ಜೊತೆ ಇರುವ ಸತ್ಯ ನುಡಿಸುವ ಕಾಲ್ಕುಡು. ಬದಲಾವಣೆಗಳ ನಮಸ್ಕಾರ. ಜೈ ಬೋಲೋ ಭಾರತ್ ಮಾತಾ ಕಿ. ಇದು ನಮಗೆ ನಮ್ಮ ಫಸ್ಟ್ ಆಫ್ ಆಲ್ ನಾವು ಥ್ಯಾಂಕ್ಸ್ಫುಲ್ ಹೇಳಿ ನಮ್ಮ ವಿಜಯ್ ಕುಮಾರ್ ಅವರಿಗೆ. ನಮ್ಮ ಫಸ್ಟ್ ಟೈಮ್ ಇದು 8ನೇ ಪ್ರೋಗ್ರಾಮ್ಗೆ ನಮಗೆ ಇನ್ವೈಟ್ ಮಾಡಿದ್ದಾರೆ. ನಮಗೆ ತುಂಬ ಮನಸ್ಸು ಮತ್ತು ಕನಸಿದೆ. ಈ ಥರನೇ 9th ಪ್ರೋಗ್ರಾಮ್ ಕೂಡ ಇನ್ನೂ ಸ್ವಲ್ಪ ದೊಡ್ಡ ಮಟ್ಟದ ಥರ ಪ್ರೋಗ್ರಾಮ್ ಮಾಡಿ ನಮ್ಮೆಲ್ಲ SLC-ಅವರಿಗೆಲ್ಲ ಒಳ್ಳೆ ಥರ ಬುಕ್ಸು, ಅವ್ರಿಗೆ ಏನೇನು ಪ್ರಾಬ್ಲಮ್ಸ್ ಇದೆಲ್ಲ ಸಾಲ್ವ್ ಮಾಡೋದು ಅಂತ ನಮ್ಮದು ಉದ್ದೇಶ ಇದೆ. ಇನ್ನೊಂದು ವೆರಿ ಥ್ಯಾಂಕ್ಸ್ ಟು ಆಲ್ ದ ಚೀಫ್ ಗೆಸ್ಟ್ ಯಾರು ಅಟೆಂಡ್ ಆಗಿದ್ದಾರೆ ನಮ್ಮ ವೇದಿಕೆ ಮೇಲೆ. ನೀಲಕಂಠಗೌಡ ಅವರು, ದ ಕಾಂಗ್ರೆಸ್ ಬ್ಲಾಕ್ ಪ್ರೆಸಿಡೆಂಟ್ ಮುಳಬಾಗಿಲು ಅವರಿಗೆ, ಇನ್ನೊಂದು ನಮ್ಮ CR ಅವರ ರಾಜೇಂದ್ರ ಗೌಡ ಅವರಿಗೆ, ಮತ್ತು ಶ್ರೀ ನಾಗರಾಜ್ ಅವರಿಗೆ, ಶ್ರೀ ಮೋನೇಶ್ ಅವರಿಗೆ, ಶ್ರೀ ಮೋನೇಶ್ ಕೃಷ್ಣ ಅವರಿಗೆ, ಶ್ರೀ ಅರುಣ್ ಕುಮಾರ್ ಅವರಿಗೆ, ಶ್ರೀ ಪ್ರಸನ್ನ ಕುಮಾರ್ ಅವರಿಗೆ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಅವರು ಇದಕ್ಕೆ ಮೇಲೆ ಪ್ರೋಗ್ರಾಮ್ಗೆ ಅಟೆಂಡ್ ಮಾಡಿದ್ದಾರೆ ಅಂತ. ಇನ್ನೊಂದು ನಮ್ಮ ಮುಳಬಾಗಿಲು ತಾಲೂಕು ಏನಿದೆ ನಾವು ಬಹುಜನ ಸಂಘಟನೆ ಒಗ್ಗಟ್ಟು ಪ್ರೋಗ್ರಾಮ್ ಏನಿದೆ ಆ ಥರ ನಾವು ಕಂಟಿನ್ಯೂಟಿ ಪ್ರತಿ ವರ್ಷ ಪ್ರೋಗ್ರಾಮ್, ಇದು 8ನೇ ಪ್ರೋಗ್ರಾಮ್. ನೆಕ್ಸ್ಟು ನಮ್ದು ಏನು ಉದ್ದೇಶ, ನಮ್ಮೇನು ಟಾರ್ಗೆಟ್ ಏನಿದೆ ಅಂದರೆ ನಮ್ಮ ಮುಳಬಾಗಿಲು ತಾಲೂಕಿಗೆ ಸಕ್ಸಸ್ ಮಾಡಬೇಕು. ಎವ್ರಿ SLC ವಿದ್ಯಾರ್ಥಿಗಳಿಗೆ ಇವತ್ತು ಒಬ್ಬರಲ್ಲ ಟೋಟಲಿ 50-40 ವಿದ್ಯಾರ್ಥಿಗಳು ಈ ಥರ ಫಸ್ಟ್ ಕ್ಲಾಸ್ ಪಾಸ್ ಆಗಿ ಒಳ್ಳೆ ಪರ್ಸೆಂಟೇಜ್ ಪಡಿಬೇಕು. ಆ ಥರ ಒಂದು ಅಚೀವ್ಮೆಂಟ್ ಇದೆ. ಇದು ಸಕ್ಸಸ್ ಆಗಲೇಬೇಕು ಇದು ಪ್ರೋಗ್ರಾಮ್. ಇನ್ನೊಂದು ಏನಿದೆ ನಮ್ಮ ವಿಜಯ್ ಕುಮಾರ್ ಅವರಿಗೆ, ಇನ್ನೂ ಹೆಚ್ಚಿನ ಶಕ್ತಿ ಕೊಟ್ಟು ಅವರಿಗೆ, ಇನ್ನೂ ಸಮಾಜ ಸೇವಾ ಅವರಿಗೆ ಇದು ಮಾಡಿ ಈ ಥರ ಪ್ರೋಗ್ರಾಮ್ಸ್ ಆಗ್ತಿದ್ರೆ ನಾವು ಇನ್ನೂ ಒಳ್ಳೆಯದನ್ನ ಅಟೆಂಡ್ ಮಾಡಿ ಮುಳಬಾಗಿಲು ಸ್ವಲ್ಪ ಇಂಪ್ರೂವ್ ಮಾಡಿ ಇದು ಮಾಡಿ ಅಂತ ನಮ್ಮದು ಉದ್ದೇಶ ಇದೆ. ಇನ್ನೊಂದು ಏನೆಂದರೆ ಇದು ಈ ಸಂಘಟನೆ DSS ಬಹುಜನ ಸಂಘಟನೆಯಲ್ಲಿ ಎಲ್ಲ ಇದರಲ್ಲಿ ಕ್ಯಾಸ್ಟಿಸಮ್ ಏನಿಲ್ಲ, ಭೇದ ಭಾವ, ರಿಲಿಜಿಯನ್, ಮುಸ್ಲಿಮು, ಹಿಂದೂ, ಸಿಖ್. ಜನದ ಮಾತು ಮನೆಗೂ ಕಟ್ಟಿದ ಕೈ ತುಂಬ ವಾತ್ಸಲ್ಯ. ನಮ್ಮ ನಾಡಿಗೆ ಬೆಳಕು ತರಲ ಹೆಜ್ಜೆ ಹಾಕಿದ ಸಾಧನೆಯ ದಾರಿ ಅವನ್ನ ಬದಲು ಅಲಂಕರಿಸಿದ್ದಾರೆ. ನಮ್ಮ ಆವಣಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಶ್ರೀಯುತ ನೀಲಕಂಠಣ್ಣವರು, ಅದೇ ರೀತಿಯಾಗಿ PLD ಬ್ಯಾಂಕ್ ಅಧ್ಯಕ್ಷರಾದಂಥ ಶ್ರೀಯುತ ರಾಜೇಂದ್ರಣ್ಣ ಅವರು, ಹಾಗೂ ಜಂಟಿ ನಿರ್ದೇಶಕರು ಸಮಾಜ ಕಲ್ಯಾಣ ಇಲಾಖೆ ಶ್ರೀಯುತ ಶ್ರೀನಿವಾಸನ್ ಸರ್ ಅವರು, ಅದೇ ರೀತಿಯಾಗಿ ನಮ್ಮ VSSN ಸಂಘದ ಅಧ್ಯಕ್ಷರಾದಂಥ ನಮ್ಮ ಮಾಜಿ ಅಧ್ಯಕ್ಷರಾದಂಥ ನಮ್ಮ ಗುಜ್ಜನಹಳ್ಳಿ ಮಂಜಣ್ಣವರು, ನಮ್ಮ ಉತ್ನೂರು ಅರುಣ್ ಸರ್ ಅವರು, ನಮ್ಮ ಹನುಮನಹಳ್ಳಿ ಸುಬ್ರಹ್ಮಣ್ಯ ಸರ್ ಅವರು, ಕಾಂಗ್ರೆಸ್ನ ಮುಖಂಡರಾದಂಥ ನಮ್ಮ ಇರ್ಫಾನ್ ಪಾಷರ್ ಅವರು, ಮೆಕ್ಯಾನಿಕ್ ಶ್ರೀನಣ್ಣವರು, ಶಬ್ಬೀರ್ ಸರ್ ಅವರು, ಹಾಗೂ ಹಲವಾರು ಮುಖಂಡರೆಲ್ಲ ಕೂಡ ಇವತ್ತೆಲ್ಲ ಸೇರಿದಿರಿ. ಈ ಒಂದು ಕಾರ್ಯಕ್ರಮಕ್ಕೆ ಮೆರುಗನ್ನ ಕೊಟ್ಟಿದ್ದೀರಿ. ಈಗ ಅದೇ ರೀತಿಯಾಗಿ ಪ್ರತಿಯೊಂದು ಮಗು ಕೂಡ ಭೂಮಿ ಮೇಲೆ ಜನಿಸಬೇಕಾದ್ರೆ, ನಾಟ್ ಓನ್ಲಿ ಮಗು, ಯಾವುದೇ ಪ್ರಾಣಿ ಕೂಡ ಈ ಭೂಮಿ ಮೇಲೆ ಜನಿಸಬೇಕಾದ್ರೆ ಎಲ್ಲ ಕೂಡ ಇನ್ಬಿಲ್ಟ್ ಆಗಿ ಬೆಳೆಯುತ್ತೆ ಅಂತ ನಾವು ಸೈನ್ಸಲ್ಲಿ ಓದಿದ್ದೀವಿ. ಇನ್ಬಿಲ್ಟ್ ಆಗಿ ಅಂತ ಏನಪ್ಪ ಅಂತಂದ್ರೆ, ಮಗುಗೆ, ಪ್ರಾಣಿಗೆ, ಪಕ್ಷಿಗೆ ಬದುಕಲಿಕ್ಕೆ, ಜೀವನವನ್ನು ಸಾಗಿಸ್ಲಿಕ್ಕೆ ಏನೆಲ್ಲ ಅವಶ್ಯಕತೆ ಇದೆ, ಈ ಭೂಮಿ ಮೇಲೆ ಭೂಮಿಯನ್ನು ನಡೆಸಲಿಕ್ಕೆ ಏನೆಲ್ಲ ಅವಶ್ಯಕತೆ, ಅದೆಲ್ಲ ಕೂಡ ಏನೋ ದೇವರು ಕರುಣೆ ಮಾಡಿ ಕಳಿಸಿರ್ತಾರೆ ಅಂತ ಹೇಳ್ಬಿಟ್ಟು ನಾವೆಲ್ಲ ಕೂಡ ಕೇಳಿದ್ದೀವಿ. ಈ ಥರ ಎಲ್ಲ ಕಳಿಸಿರ್ಬೇಕಾದ್ರೆ ಮಗು, ಪ್ರಾಣಿ, ಪಕ್ಷಿಗಳು, ಎಲ್ಲ ಜೀವರಾಶಿಗಳು ಬೆಳೀತಾ ಬೆಳೀತಾ ಅವರಿಗೆ ಪ್ರಕೃತಿ, ಸಾಮಾಜಿಕ, ಆರ್ಥಿಕ ಸಮಸ್ಯೆಗಳನ್ನು ಅವರು ಎದುರ್ಕೊಳ್ಬೇಕಾಗುತ್ತೆ. ಅಂಥ ಪರಿಸ್ಥಿತಿಯಲ್ಲಿ ಅವರಿಗೆ ಅರಿವಾಗಿರ್ಬೋದು, ವಿದ್ಯಾಭ್ಯಾಸ ಆಗಿರ್ಬೋದು, ಪ್ರತಿಯೊಂದು ವಿಷಯದಲ್ಲಿ ಈ ಸಮಾಜ, ಈ ವಾತಾವರಣ ಅವರಿಗೆ ಸಹಾಯ ಮಾಡಿಕೊಡ್ಬೇಕಾಗುತ್ತೆ. ಅಂಥ ಸಹಾಯ ಮಾಡುವಂಥ ಪರಿಸ್ಥಿತಿಯಲ್ಲಿ ಆ ಒಂದು ಮನುಷ್ಯ ಜೀವಿ
ತನ್ನ ಅರಿವನ್ನು ಪಡ್ಕೊಳ್ತಾನೆ, ತನ್ನ ಜೀವನವನ್ನ ಯಾವ ರೀತಿ ನಡೆಸಬೇಕು ಅನ್ನೋದನ್ನ ಉನ್ನತ ಮಟ್ಟಕ್ಕೆ ರೀಚ್ ಆಗೋದನ್ನ ಕಲ್ತ್ಕೊಳ್ತಾನೆ. ಆ ನಿಟ್ಟಿನಲ್ಲಿ ಸಾಮಾಜಿಕ ಸಂಸ್ಥೆಗಳು, ಈ ಸಮಾಜ ಏನ್ ಮಾಡುತ್ತಪ್ಪ ಅಂತಂದ್ರೆ, ಈಗ ಈ ಒಂದು ಮನುಷ್ಯ ಜೀವಿ ಈ ಒಂದು ಉತ್ತಮವಾದ ಒಂದು ಶಿಕ್ಷಣ ಪಡ್ಕೋಬೇಕಾದ್ರೆ ನಾವು ಅವ್ರಿಗೆ ಉತ್ತಮವಾದ ಒಂದು ವಾತಾವರಣವನ್ನ ನಾವು ಕ್ರಿಯೇಟ್ ಮಾಡ್ಕೊಡ್ಬೇಕಾಗುತ್ತೆ. ಈಗಾಗಲೇ ನಮ್ಮ ಸಂಸದರ ವಿಜಯಕುಮಾರ್ ಅಣ್ಣವರು ತಾಲೂಕಿನಲ್ಲಿ ಹಲವಾರು ಹೆಣ್ಣು ಮಕ್ಕಳು ಉನ್ನತವಾದ ಒಂದು ಮಾರ್ಕ್ಸ್ ಅನ್ನ ಪಡೆದು SSLCಯಲ್ಲಿ ಅವ್ರಿಗೆ ಏನಾದರೂ ಒಂದು ಪ್ರೋತ್ಸಾಹ ಕೊಟ್ಟು ಮುಂದಿನ ಶಿಕ್ಷಣದಲ್ಲಿ ಅವರಿಗೆ ಒಂದು ಪ್ರೋತ್ಸಾಹವನ್ನು ನೀಡಿ ಅತಿ ಹೆಚ್ಚು ಡಿಗ್ರಿ ಆಗಿರ್ಬೋದು, ಮಾಸ್ಟರ್ ಡಿಗ್ರಿ ಆಗಿರ್ಬೋದು, ಅಥವಾ ಇನ್ನೂ ಅನೇಕ ರೀತಿಯಾದಂತಹ ಒಂದು ಹುದ್ದೆಗಳನ್ನ ಅಲಂಕರಿಸಲಿಕ್ಕೆ ನಾವು ಈ ಒಂದು ಪ್ಲೇಸ್ ಇಂದ ಅವ್ರಿಗೆ ಮೋಟಿವೇಟ್ ಮಾಡಿ ಕಳಿಸ್ಬೇಕು ಅನ್ನೋ ಉದ್ದೇಶದಿಂದ ಪ್ರತಿ ವರ್ಷ ಅವರ ಒಂದು ಬರ್ತ್ಡೇ ದಿವಸ ಕೆಲವೊಂದು ಮಕ್ಕಳಿಗೆ ಪ್ರೋತ್ಸಾಹವನ್ನು ನೀಡಿ ಪುಷ್ ಮಾಡುವಂತ ಕೆಲಸವನ್ನು ಅವರು ಮಾಡ್ತಾ ಬಂದಿದ್ದಾರೆ. ಅಂತ ವಿಜಯಕುಮಾರ್ ಅಣ್ಣವರಿಗೆ ನಾವೆಲ್ಲ ಕೂಡ ವೇದಿಕೆ ಮೇಲೆ ಸೇರಿದ್ವಿ, ಎಲ್ಲ ಹಿರಿಯರೆಲ್ಲ ಸೇರಿದ್ವಿ. ಅವರೆಲ್ಲರೂ ಕೂಡ ಅವರಿಗೆ ನಾವು ಧನ್ಯವಾದಗಳನ್ನ ನಾವು ಇವತ್ತು ತಲುಪಿಸ್ಬೇಕಾಗುತ್ತೆ. ಅದೇ ರೀತಿಯಾಗಿ ಇವತ್ತೇನೆಲ್ಲ ಸೇರಿದಿರಿ, ಎಲ್ಲ ಪೋಷಕರೆಲ್ಲ ಕೂಡ ಇಲ್ಲಿ ಸೇರಿದಿರಿ, ಹಲವಾರು ಸಂಘ ಸಂಸ್ಥೆಗಳವರೆಲ್ಲ ಸೇರಿದ್ರಿ, ಸಂಘಟನೆಗಳವರು ಸೇರಿದ್ರಿ, ಕಲಾವಿದರೆಲ್ಲ ಕೂಡ ಸೇರಿದ್ರಿ. ಅವರ ಕಾರ್ಯಕ್ರಮಕ್ಕೆ ಇಷ್ಟೊಂದು ಕಲಾವಿದರು ಸೇರೋದು ನಿಜವಾಗಲೂ ಖುಷಿ ಆಗುತ್ತೆ. ಅವ್ರ ಮೇಲೆ ಇರುವಂತ ಪ್ರೀತಿಯನ್ನ ನೋಡಿ ಇಷ್ಟೆಲ್ಲ ಜನರೆಲ್ಲ ಬಂದಿರ್ತೀವಿ ಅಂತ ನಾವೆಲ್ಲ ಕೂಡ ಭಾವಿಸ್ತಾ ಇದ್ವಿ. ಅದೇ ರೀತಿಯಾಗಿ ಮುಂದಿನ ದಿವಸಗಳಲ್ಲಿ ಇನ್ನು ತಾಲೂಕಿನ ಹಲವಾರು ಮೂಲೆಯಲ್ಲಿರುವಂತಹ ಹಲವಾರು ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹವಿಲ್ಲದೆ ಇರುವಂತ ಎಲ್ಲ ವಿದ್ಯಾರ್ಥಿಗಳನ್ನ ಹುಡುಕಿ ಅವರೊಂದು ಜನ್ಮದಿನದ ಪ್ರಯುಕ್ತ ಅಂತ ಮಕ್ಕಳಿಗೆ ಒಂದು ಪ್ರೋತ್ಸಾಹವನ್ನ ನೀಡ್ತಾರೆ ಅಂತ ನಾವೆಲ್ಲ ಕೂಡ ನಂಬ್ತಾ ಇದ್ದೀವಿ. ಅದೇ ರೀತಿಯಾಗಿ ಇವತ್ತು ಕೊಡ್ತಾ ಇರುವಂತಹ ಹಲವಾರು ವಿದ್ಯಾರ್ಥಿಗಳಿಗೆ ಅವರು ಪ್ರೋತ್ಸಾಹ ನೀಡುವಂಥದ್ದು, ಇನ್ನು ಎಷ್ಟೋ ವಿದ್ಯಾರ್ಥಿಗಳು ಈಗ ಓದ್ತಾ ಇರುವಂತಹ ಎಷ್ಟೋ ವಿದ್ಯಾರ್ಥಿಗಳಿಗೆ ಅದು ಒಂದು ಪ್ರೋತ್ಸಾಹ ಕೂಡ ಅಂದ್ಕೋಬಹುದು, ಒಂದು ಮೋಟಿವೇಶನ್ ಕೂಡ ಅಂದ್ಕೋಬಹುದು. ನಿಮ್ಮ ಮೋಟಿವೇಶನ್ ಸದಾ ಹೀಗೆ ಇರಲಿ ಅಂತ ನಾನು ಬಯಸ್ತಾ, ಎಲ್ಲ ಇವತ್ತೇನು ಹಿರಿಯರೆಲ್ಲ ಸೇರಿದಿರಿ ಅವ್ರಿಗೆಲ್ಲ ಕೂಡ ನಾನು ಈ ಒಂದು 2 ಮಾತನ್ನ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಂತ ಎಲ್ಲ ಹಿರಿಯರು ಕೂಡ ವಂದಿಸಿ, ಕೊನೆಯದಾಗಿ ನಿಮ್ಮ ಈ ಒಂದು ಜನ್ಮದಿನ ಈ ಸಾರ್ಥಕತೆಯನ್ನ ಪ್ರತಿ ವರ್ಷ ಕೂಡ ನೀವು ಮುಂದುವರಿಸ್ಕೊಂಡು ಹೋಗ್ಬೇಕು ಅಂತ ಹೇಳ್ತಾ, ಇನ್ನೂ 100 ಕಾಲ ನೀವು ಈ ಒಂದು ಜನ್ಮದಿನವನ್ನು ಆಚರಿಸ್ಕೊಳ್ಳಿ ಅಂತ ಹೇಳ್ತಾ, ಮತ್ತೊಮ್ಮೆ ಈ ಜನ್ಮದಿನದ ಶುಭಾಶಯಗಳನ್ನು ಹೇಳ್ತಾ ನನ್ನ 2 ಮಾತನ್ನ ಮುಗಿಸ್ತಾ ಇದ್ದೀನಿ. ಜೈ ಸಂವಿಧಾನ್, ಜೈ ಭೀಮ್. ಥ್ಯಾಂಕ್ ಯು. ನೋಡಿ, ಬ್ಯಾಂಗ್ಳೂರಿಂದ ಬಂದು ನಾನು ಇದೆಲ್ಲ ವಾತಾವರಣ ನೋಡಿ ನನಗೆ ಇನ್ನೂ ಎನ್ಕರೇಜ್ಮೆಂಟ್ ತುಂಬಾ ಖುಷಿ ಆಗ್ತದೆ. ನೋಡಿ, ಈ ಥರ ನಮ್ಮ ವಿಜಯಕುಮಾರ್ ಇನ್ನೂ ಶಕ್ತಿ ಕೊಟ್ಟು ಇನ್ನೂ 23 ಜನ ಸ್ಟೂಡೆಂಟ್ಸು ಪಾಸ್ ಆಗಿದ್ದಾರಲ್ಲ ಫಸ್ಟ್ ಕ್ಲಾಸಲ್ಲಿ, ಒಳ್ಳೆ ಪರ್ಸೆಂಟೇಜಲ್ಲಿ. ನೆಕ್ಸ್ಟು 150-200 ವಿದ್ಯಾರ್ಥಿಗಳು ಫಸ್ಟ್ ಕ್ಲಾಸ್ ಪಾಸ್ ಆಗಿ ಒಳ್ಳೆ ಪರ್ಸೆಂಟೇಜ್ ಪಡೆಯುವಂಥ ನನಗೆ ತುಂಬ ಖುಷಿ ಇದೆ. ಇಂಥ ವಿಜಯಕುಮಾರ್ ಸಂಘಟನೆಯವರು ಇಂಥ ಆರ್ಗನೈಸ್ ಮಾಡೋ ರೀತಿ ನಾವು ಸಪೋರ್ಟ್ ಮಾಡೋಣ ಅಂತ ನನಗೊಂದು ಎನ್ಕರೇಜ್ಮೆಂಟು, ನನಗೊಂದು ಆಸೆ ಬರ್ತಾ ಇದೆ. ವಿದ್ಯಾರ್ಥಿಗಳಿಗೆ ಇನ್ನೂ ಹೆಚ್ಚು ಬುಕ್ಸು, ಅವರಿಗೆ ಎಜುಕೇಷನ್ಸು, ಹೈಯರ್ ಎಜುಕೇಷನ್ಗೆ ಸಪೋರ್ಟು, ಫಂಡ್ಸು ಅದೆಲ್ಲ ಅರೇಂಜ್ ಮಾಡೋಣ ಅಂತ ನನಗೊಂದು ಆಸೆ ಬರ್ತಾ ಇದೆ. ತುಂಬ ಆಸೆ ಆಗ್ತಾಯಿದೆ. ನಾವು ಪ್ರೋಗ್ರಾಮ್ ನೋಡಿ ನನಗೆ ತುಂಬ ಖುಷಿ ಆಗ್ತಾಯಿದೆ, ತುಂಬ ಖುಷಿ ಆಗ್ತದೆ. ಥ್ಯಾಂಕ್ ಯು. ವಿದ್ಯಾರ್ಥಿಗಳನ್ನು ಸನ್ಮಾನಿಸಿದ ಪ್ರೋತ್ಸಾಹವಿಲ್ಲದೆ ಇರುವಂತ ಎಲ್ಲ ವಿದ್ಯಾರ್ಥಿಗಳನ್ನ ಹುಡುಕಿ ಅವರೊಂದು ಜನ್ಮದಿನದ ಪ್ರಯುಕ್ತ ಅಂತ ಮಕ್ಕಳಿಗೆ ಒಂದು ಪ್ರೋತ್ಸಾಹವನ್ನ ನೀಡ್ತಾರೆ ಅಂತ ನಾವೆಲ್ಲ ಕೂಡ ನಂಬ್ತಾ ಇದ್ದೀವಿ. ಅದೇ ರೀತಿಯಾಗಿ ಇವತ್ತು ಕೊಡ್ತಾ ಇರುವಂತಹ ಹಲವಾರು ವಿದ್ಯಾರ್ಥಿಗಳಿಗೆ ಅವರು ಪ್ರೋತ್ಸಾಹ ನೀಡುವಂಥದ್ದು, ಇನ್ನು ಎಷ್ಟೋ ವಿದ್ಯಾರ್ಥಿಗಳು ಈಗ ಓದ್ತಾ ಇರುವಂತಹ ಎಷ್ಟೋ ವಿದ್ಯಾರ್ಥಿಗಳಿಗೆ ಅದು ಒಂದು ಪ್ರೋತ್ಸಾಹ ಕೂಡ ಅಂದ್ಕೋಬಹುದು, ಒಂದು ಮೋಟಿವೇಶನ್ ಕೂಡ ಅಂದ್ಕೋಬಹುದು. ನಿಮ್ಮ ಮೋಟಿವೇಶನ್ ಸದಾ ಹೀಗೆ ಇರಲಿ ಅಂತ ನಾನು ಬಯಸ್ತಾ, ಎಲ್ಲ ಇವತ್ತೇನು ಹಿರಿಯರೆಲ್ಲ ಸೇರಿದಿರಿ ಅವ್ರಿಗೆಲ್ಲ ಕೂಡ ನಾನು ಈ ಒಂದು 2 ಮಾತನ್ನ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಂತ ಎಲ್ಲ ಹಿರಿಯರು ಕೂಡ ವಂದಿಸಿ, ಕೊನೆಯದಾಗಿ ನಿಮ್ಮ ಈ ಒಂದು ಜನ್ಮದಿನ ಈ ಸಾರ್ಥಕತೆಯನ್ನ ಪ್ರತಿ ವರ್ಷ ಕೂಡ ನೀವು ಮುಂದುವರಿಸ್ಕೊಂಡು ಹೋಗ್ಬೇಕು ಅಂತ ಹೇಳ್ತಾ, ಇನ್ನೂ 100 ಕಾಲ ನೀವು ಈ ಒಂದು ಜನ್ಮದಿನವನ್ನು ಆಚರಿಸ್ಕೊಳ್ಳಿ ಅಂತ ಹೇಳ್ತಾ, ಮತ್ತೊಮ್ಮೆ ಈ ಜನ್ಮದಿನದ ಶುಭಾಶಯಗಳನ್ನು ತಿಳಿಸ್ತಾ ನನ್ನ 2 ಮಾತನ್ನ ಮುಗಿಸ್ತಾ ಇದ್ದೀನಿ. ಜೈ ಸಂವಿಧಾನ್, ಜೈ ಭೀಮ್. ಥ್ಯಾಂಕ್ ಯು.